ಯಾಕಂದ್ರೆ ಯಾವಾಗ್ಲೂ ನನ್ನ ಮನಸ್ಸಲ್ಲಿ 3-4 ಲಂಕೇಶ್ ಅವ್ರು ಬರೆದಿರೋ ಇದು ಹೇಗೊಬ್ಬ ಲೇಖಕ ಬರಿಬೇಕು ಅಂತ ಟೀಕೆ ಟಿಪ್ಪಣಿನಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಬರಿಬೇಕು, ಕಡಿಮೆ ಪದಗಳಲ್ಲಿ ಬರಿಬೇಕು, ಆಮೇಲೆ ಬೋಧನೆ, ರಂಜನೆ, ಪ್ರಚೋದನೆ, ಈ ಥರದ್ದೆಲ್ಲ ಟೀಕೆ ಟಿಪ್ಪಣಿ ಅಷ್ಟು ನನ್ನ ಕಲೆಕ್ಷನ್ ಇತ್ತು ಇತ್ತೀಚಿನವರೆಗೇನು. ಪುಸ್ತಕ ಬಂದ್ಮೇಲೆ ಅದನ್ನ ಇದು ಮಾಡಿದೆ, ಬೇರೆ ಇದು ಮಾಡಿದೆ. ಅಂದ್ರೆ ಇದು ಯಾಕೆ ನನಗೆ ಆಮೇಲೆ ಯಾಕೆ ಶಾಕ್ ಆಗುತ್ತೆ ಅಂತ ನನಗೆ ಅರ್ಥನೇ ಆಗಿಲ್ಲ ಇಲ್ಲಿವರೆಗೂ. ಲಂಕೇಶ್ ಇದ್ರು ಅವ್ರು ತಿದ್ಕೊಳ್ಳೋಕೆ ಸಾಧ್ಯತೆ ಇತ್ತು, ಅಥವಾ ಅವರು ಯಾರನ್ನೂ ಬಿಡ್ತಿರ್ಲಿಲ್ಲ. ನಾನು ಯಾವ ವ್ಯಕ್ತಿ ಬಗ್ಗೆ ಬರೆದಿದ್ದೀನೋ, ಲಂಕೇಶರ ನಿಜವಾದ ಗುಣ ಏನಾಗಿತ್ತು ಅಂದ್ರೆ, ಅವರು ಯಾರು ಅವ್ರ ಪಕ್ಕದವ್ರು ಇದ್ರು, ಅವ್ರ ಎದುರುಗಡೆ ಇದ್ರು, ಅವ್ರ ಮಕ್ಕಳೇ ಆದ್ರೂ ಅವ್ರು ಬಿಡ್ತಿರ್ಲಿಲ್ಲ. ಕಟುವಾಗಿ ಅವರ ನಡವಳಿಕೆಯನ್ನು, ಅವರ ವ್ಯಕ್ತಿತ್ವವನ್ನು ವಿಮರ್ಶೆಗೆ ಒಳಪಡಿಸ್ತಾ ಇದ್ರು. ಅಷ್ಟೊಂದು ಬಲವಾಗಿ ಬಳಸಿದ್ದಾರೆ. ಒಂದಲ್ಲ ಒಂದು ರೀತಿ ಜಾತಿ ಪಂಥೀಯರಾಗಿರ್ತೀವಿ. ಆಮೇಲೆ ಎರಡನೇದಾಗಿ ಇದು ಮಂಜುಳಾ ಅವ್ರಿಗೆ ಆಘಾತ ಆಗಿತ್ತು, ನನಗೆ ಆಘಾತ ಆಯಿತು. ಮೊದಲು ನನಗೆ ಆಘಾತ ಆಗಿದ್ದು ಲಂಕೇಶ್ ಬಗ್ಗೆ ಬರೆಯುವಾಗ ಫಸ್ಟು ನನಗೆ ಶಾಕ್ ಆಯಿತು. ನಾನು ಆ ತಲ್ಲಣ ಅನುಭವಿಸ್ದೆ, ಅದು ಬರೆಯೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಯಾವಾಗಲೂ ನನ್ನ ಮನಸ್ಸಲ್ಲಿ 3-4 ಲಂಕೇಶ್ ಅವ್ರು ಬರೆದಿರೋ ಇದು ಹೇಗೊಬ್ಬ ಲೇಖಕ ಬರಿಬೇಕು ಅಂತ ಟೀಕೆ ಟಿಪ್ಪಣಿನಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಬರಿಬೇಕು, ಕಡಿಮೆ ಪದಗಳಲ್ಲಿ ಬರಿಬೇಕು, ಆಮೇಲೆ ಬೋಧನೆ, ರಂಜನೆ, ಪ್ರಚೋದನೆ, ಈ ಥರದ್ದೆಲ್ಲ ಟೀಕೆ ಟಿಪ್ಪಣಿ ಅಷ್ಟು ನನ್ನ ಕಲೆಕ್ಷನ್ ಇತ್ತು ಇತ್ತೀಚಿನವರೆಗೇನು. ಪುಸ್ತಕ ಬಂದ್ಮೇಲೆ ಅದನ್ನ ಇದು ಮಾಡಿದೆ, ಬೇರೆ ಇದು ಮಾಡಿದೆ. ಅಂದ್ರೆ ಇದು ಯಾಕೆ ಶಾಕ್ ಆಗುತ್ತೆ ಅಂತ ನನಗೆ ಅರ್ಥನೇ ಆಗಿಲ್ಲ ಇಲ್ಲಿವರೆಗೂ. ಲಂಕೇಶ್ ಇದ್ರು ಅವ್ರು ತಿದ್ಕೊಳ್ಳೋಕೆ ಸಾಧ್ಯತೆ ಇತ್ತು, ಅಥವಾ ಅವರು ಯಾರನ್ನೂ ಬಿಡ್ತಿರ್ಲಿಲ್ಲ. ನಾನು ಯಾವ ವ್ಯಕ್ತಿ ಬಗ್ಗೆ ಬರೆದಿದ್ದೀನೋ, ಲಂಕೇಶರ ನಿಜವಾದ ಗುಣ ಏನಾಗಿತ್ತು ಅಂದ್ರೆ, ಅವರು ಯಾರು ಅವ್ರ ಪಕ್ಕದವ್ರು ಇದ್ರು, ಅವ್ರ ಎದುರುಗಡೆ ಇದ್ರು, ಅವ್ರ ಮಕ್ಕಳೇ ಆದ್ರೂ ಅವ್ರು ಬಿಡ್ತಿರ್ಲಿಲ್ಲ. ಕಟುವಾಗಿ ಅವರ ನಡವಳಿಕೆಯನ್ನು, ಅವರ ವ್ಯಕ್ತಿತ್ವವನ್ನು ವಿಮರ್ಶೆಗೆ ಒಳಪಡಿಸ್ತಾ ಇದ್ರು. ಈಗ ಅವರಿಂದ ಕಲಿತಿರಬಹುದಾದ ಒಂದು ಗುಣಪಾಠ ಏನಂದ್ರೆ, ಅವರನ್ನು ಮತ್ತು ನಮ್ಮನ್ನು ನಾವು ವಿಮರ್ಶೆಗೆ ಒಳಪಡಿಸ್ಕೊಳ್ಳೋದಾಗಿದೆ. ಆಮೇಲೆ ಕೃತಿಗಳ ಬಗ್ಗೆ ನಾನು ಮಾತಾಡಿಲ್ಲ. ಈಗ ಭೈರಪ್ಪನ ಬಗ್ಗೆನೂ ಕೃತಿಗಳ ಬಗ್ಗೆ ಮಾತಾಡಿಲ್ಲ. ಅಷ್ಟೊಂದು ಓದಕ್ಕೆ ಟೈಮು ಇಲ್ಲ ನಮ್ಗೆ. ಅದೇನು 24 ಕಾದಂಬರಿ ಬರೆದಿದ್ದಾರಂತ, ಅದೆಲ್ಲ ಓದಕ್ಕೆ ಟೈಮ್ ಇಲ್ಲ ನನಗೆ. ತುಂಬ ಇಂಪಾರ್ಟೆಂಟ್ ಬುಕ್ಸ್ ಬೇರೆ ಇದೆ. ಹಾಗಾಗಿ ಅದನ್ನ ಓದ್ತೇನೆ ಬೇರೆ ಥರ ನೋಡೋಕ್ಕೆ ನನಗೆ ಅದೊಂದು ಹೆಲ್ಪ್ ಆಯ್ತು. ಅವ್ರದ್ದು ಓದ್ದೇ ಇದ್ದಿದ್ದು 1-2 ಓದಿದ್ವಿ, ಒಂದು ಸಾರಿ ಓದಿದ್ದೆ, ಮತ್ತೇನು ಓದ್ದೆ. ಇನ್ನೊಂದು, ಈ ಲಂಕೇಶರ್ದು ಎಲ್ಲ ಕೃತಿಗಳನ್ನು ಓದೋದು ಬಿಡೋದು, ಅದೇ ಮಾನದಂಡ ಈ ಲಂಕೇಶ್ಗೂ ಅನ್ವಯಿಸಿದೆ. ನನ್ಗೆ ಇವಾಗ್ಲೂ ಈ ಕ್ಷಣಕ್ಕೂ ತಮ್ಗೆಲ್ರಿಗೂ ಪ್ರಶ್ನೆ ಕೇಳ್ತೀನಿ, ಯಾರ್ಯಾರಿಗಾದ್ರೂ ಶಾಕ್ ಆಗಿದ್ರೆ, ಯಾರನ್ನಾದ್ರೂ ಹೇಗೆ ಇದ್ದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ಬೈಯಕ್ಕಾಗತ್ತೆ ಅಂತ ನನಗೆ ಇನ್ನೂ ಅರ್ಥ ಆಗದೆ ಇರೋ ಕ್ವಶನ್ ನಂಗೆ. ಅಂದ್ರೆ ಬೈಯಕ್ಕಾಗೋದು ಅಂದ್ರೆ ಇಂಟರಾಕ್ಷನ್ ಈಕ್ವಲ್ ಆಗಿದ್ದಾಗ, ನಾವು ಫ್ರೆಂಡ್ಸು ಅಥವಾ ಸಮಾನರು, ಒಬ್ರು ಬೈಯೋ ಹಕ್ಕಿರುವಾಗ ಇನ್ನೊಬ್ರು ಬೈಯೋ ಹಂಗಿದ್ರೆ ಆಗುತ್ತೆ. ಅದು ಹೆಂಗೆ ಸಾಧ್ಯ ಆಗುತ್ತೆ? ಆಮೇಲೆ ಇದು ನಾನು ಮೊನ್ನೆ ಒಂದು ಇಂಟರ್ವ್ಯೂನ್ ಹೇಳಿದೆ, ಈಗ ಮೋಸ್ಟ್ ಸೆನ್ಸಿಟಿವ್ ರೈಟರ್ಸ್ ಅಲ್ವಾ ತೇಜಸ್ವಿ. ಯಾರಾದ್ರೂ ಒಬ್ಬ ಆದಿವಾಸಿ ಒಬ್ನು ಅಲ್ಲಿ ಗದ್ದೆಲಿದ್ದು ಬರುವಾಗ ಅವನ ಬಟ್ಟೆ ನೋಡಿ ಅಥವಾ ಅವ್ರ ಇದನ್ನ ನೋಡಿ ನಮ್ಗೆ ಪ್ರೀತಿ ಬರಬೇಕೋ ಅಥವಾ ಆಸೆ ಬರಬೇಕೋ? ಮೊನ್ನೆ ಫೋಟೋದಲ್ಲಿ ಹಾಕಿದ್ದು, ಅದೇ ಸೆಲ್ಫಿ ಹಾಕಿದ್ರು ಅಂದ್ರಲ್ಲ ಮಂಜುಳಾ, ಅದಕ್ಕೂ ತೇಜಸ್ವಿ ಬರೆದಿದ್ದಕ್ಕೂ ವಾಟ್ ಡಿಫ್ರೆನ್ಸ್ ಡು ಯು ಫೈಂಡ್? ಏನು ವ್ಯತ್ಯಾಸ ಇದೆ ಅದಕ್ಕೆ? ತೇಜಸ್ವಿ ಹಂಗೆ ಆಸೆ ಮಾಡೋದಕ್ಕೂ ಮತ್ತೆ ಅವ್ರನ್ನ ಬರೆಯೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ನನಗೆ ಈ ನಮ್ಮ ಆಲೂನಿಂಗಪ್ಪನವ್ರ ಒಂದು ಘಟನೆ ಹೇಳಿದೆ. ಅವ್ರ ತಂದೆ ಹೆಸರು ಭೈರಪ್ಪನವ್ರಂತೆ. ಅವರಲ್ಲಿ ಚಿಕ್ಕ ಹುಡುಗರೆಲ್ಲ, ಬ್ರಾಹ್ಮಣ ಹುಡುಗರೆಲ್ಲ ಬೈರ ಹೋಗೋ ಬರ ಅಂತಿದ್ರಂತೆ. ಅದಕ್ಕೆ ಇವರು ಚಿಕ್ಕವರಾಗಿದ್ದಾಗೆ ಅವ್ರ ತಂದೆನ ಯಾರು ಏಕೋಚದಲ್ಲಿ ಅಂತಿದ್ರು, ಆ ಬ್ರಾಹ್ಮಣ ಹುಡುಗಿಗೆ ಹೊಡೆದಿದ್ರಂತ ಇವರು. ಅದನ್ನ ಹೇಳ್ಕೊಂಡು ಸರ್ ನನಗೆ ಲಿಂಕ್ ಆಯ್ತು ಅಂತ ಅನಿಸ್ತು ಅಂತ ಹೇಳಿದ್ರು. ಅಂದ್ರೆ ಒಂದು 2-3 ಇದೇ ಥರದ ಘಟನೆ ಹೇಳಿದ್ರು. ನಮ್ಮ ತಂದೆ ನಿಂಗೆ ಅಂತಿದ್ರು, ನನಗೆ ಅದು ನಿಜವಾಗ್ಲೂ ಆಳಕ್ಕಿಳಿತು ನನಗೆ. ಇದೇ ಕಾದಂಬರಿಯ ಪಾತ್ರಗಳು ಅಥವಾ ಪರಿಸರದ ಕಥೆಗಳಿನ ಪಾತ್ರಗಳ ಮಕ್ಕಳು ಇದನ್ನ ಓದುವಾಗ ಏನನ್ಸುತ್ತೆ? ಬೇರೆ ಥರನೂ ಬ್ಯೂಟಿಫುಲ್ ಆಗಿ ಮಂಡಿಸ್ಬೋದು, ಅದೇನು ಕಷ್ಟ ಇಲ್ಲ. ಹಂಗೆ ಸೃಜನಶೀಲತೆ ಅಂದರೆ ಇಟ್ ಈಸ್ ಆಲ್ಸೋ ಕನ್ಸ್ಟ್ರಕ್ಟೆಡ್. ಕ್ರಿಯೇಟಿವಿಟಿ ಅಂದ್ರೆ ಇಲ್ಲ ಆಕಾಶದಿಂದ ಬಂದಿದ್ದು ಅಥವಾ ವಿಶೇಷವಾದದ್ದು ಅಂತ ನಾನು ಸೋಷಿಯಾಲಜಿಸ್ಟ್ ಆಗಿ ನಾನು ನಂಬಲ್ಲ. ಯು ಪ್ರಾಕ್ಟೀಸ್ ಟೀಚಿಂಗ್, ಯು ಪ್ರಾಕ್ಟೀಸ್ ಮೆಡಿಸಿನ್, ಯು ಪ್ರಾಕ್ಟೀಸ್ ಇಂಜಿನಿಯರಿಂಗ್, ಯು ಪ್ರಾಕ್ಟೀಸ್ ರೈಟಿಂಗ್. ಇಟ್ ಈಸ್ ಆಲ್ಸೋ ಕನ್ಸ್ಟ್ರಕ್ಷನ್. ತುಂಬ ವಿಶೇಷವಾಗಿ ಎಲ್ಲಿಂದನೋ ಬಂದ್ಬಿಟ್ಟಿದೆ, ತುಂಬ ಸೃಜನಶೀಲವಾಗಿರುತ್ತೆ. ಅವ್ರಿಗೆ ಅಭಿವ್ಯಕ್ತಿ ಕ್ರಮ ಹಂಗೆಲ್ಲ ಇರಲ್ಲ. ಅದು ಅಭಿವ್ಯಕ್ತಿ ಕ್ರಮ ಇಲ್ಲದೆ ಇದ್ರೆ ಸರಿಯಾಗಿ ತಿದ್ಕೊಳ್ಬೇಕಾಗತ್ತದು. ಹಾಗಾಗಿ ನಾನು ಇವಾಗಲೂ ಅದನ್ನ ಆಮೇಲೆ ಅದನ್ನ ಮೀರಿನೂ ಅವ್ರ ಪ್ರಭಾವ ಇದೆ. ಅವ್ರ ಲೇಖನಗಳನ್ನು ನಾನು ಇಷ್ಟಪಡ್ತೀನಿ. ಸ್ಟಿಲ್
ನಂಗೆ ತುಂಬಾ ಇಷ್ಟಪಡೋ ಲೇಖಕರ ಸಾಲಿನಲ್ಲಿ ಲಂಕೇಶ್ ಒಬ್ರು, ತೇಜಸ್ವಿ ನಮ್ಗೆ ಬರೆಯೋದು ಓದೋದು ಕಲಿಸಿದವರು ಅವರು. ಹಾಗಾಗಿ ಅವ್ರಿಗೆ ನಮ್ಗೆ ಅಷ್ಟೊಂದು ತಿಳುವಳಿಕೆ ಕೊಟ್ರಲ್ಲ, ಕ್ರಿಟಿಕಲ್ ಥಿಂಕಿಂಗು ಅದು ಅವ್ರಿಗೆ ಹಿಂಗೆ ಬಾಣ ಹೊಡೆಯುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಇದ್ದಾಗಲೇ ಬರೆದಿದ್ರೆ ತುಂಬಾ ಇನ್ನೂ ಖುಷಿ ಆಗಿರ್ತಿತ್ತು ನನಗೆ.